ನಮಸ್ಕಾರ ಮಹಾಜನಗಳೇ, ಎಲ್ಲರೂ ಆರಾಮಿದ್ದೀರಾ? ನೋಡಿ ಮಜಾ ಮಾಡಿ ಚಾನೆಲ್ಗೆ ಸ್ವಾಗತ. ನಾನು ಕೀ ಮತ್ತೆ ಇನ್ಶೂರೆನ್ಸ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅನ್ಕೊಂಡೆ. ಯಾಕಂದ್ರೆ ರೀಸೆಂಟ್ ಆಗಿ ನಮ್ಮ ಗೆಳೆಯರ ಹತ್ರ ಡಿಸ್ಕಸ್ ಮಾಡ್ಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಗೊತ್ತಾಯ್ತು. ಅವ್ನ ಗಾಡಿ ಕಳೆದೋಯ್ತು. JP ನಗರ ಮಿನಿ ಫಾರೆಸ್ಟ್ ರೋಡ್ ನಲ್ಲಿ ಅವನು ಕೀ ಮರೆತು ಗಾಡಿ ಅಲ್ಲೇ ಬಿಟ್ಟು ಹೋದಾಗ ಯಾರೋ ಗಾಡಿ ಎತ್ಕೊಂಡೋದ್ರು. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅವರು ಕಂಪ್ಲೇಂಟ್ ತಗೊಂಡಿಲ್ಲ. ಯಾಕೆಂದ್ರೆ ನೀನು ಬೇಜವಾಬ್ದಾರಿಯಿಂದ ಗಾಡಿ ಕಳೆದೋಗಿದೆ ಅಂತ ಹಾಗೂ ಹೀಗೂ ಮಾಡಿ ಕಂಪ್ಲೇಂಟ್ ಫೈಲ್ ಇನ್ಶೂರೆನ್ಸ್ ಕ್ಲೇಮ್ ಹೋದ್ರೆ ಇನ್ಶೂರೆನ್ಸ್ ಕ್ಲೇಮ್ ರಿಜೆಕ್ಟ್ ಆಗಿದೆ. ಯಾಕೆಂದ್ರೆ ಅವರು ಕೀ ಗಾಡಿನಲ್ಲೇ ಬಿಟ್ಟು ಹೋಗಿದ್ರಿಂದ ನಿನ್ನ ಬೇಜವಾಬ್ದಾರಿ ಕೇರ್ಲೆಸ್ನಿಂದ ಅದು ಕಳೆದೋಗಿರೋದು ಅಂತ ರಿಜೆಕ್ಟ್ ಮಾಡಿದ್ದಾರೆ. ಅಲ್ಲಿ ಕಂಡೀಷನ್ ಏನಂದ್ರೆ, ನಿಮ್ಮ ಗಾಡಿ ತಗೊಳ್ಳೋ ನಿಮ್ಗೆ 2 ಕೀ ಕೊಟ್ಟಿರ್ತಾರೆ. ಮೊದಲನೇ ಕಂಡೀಷನ್, ಆ 2 ಕೀನು ಯೂಸ್ ಆಗಿರ್ಬೇಕು. ಅಂದ್ರೆ ನೀವು ಆಲ್ಟರ್ನೇಟ್ ಡೇಸ್ 15 ಯೂಸ್ ಮಾಡಿ ಒಂದನ್ನ ಸೇಫ್ ಆಗಿ ಎತ್ತಿಡಬೇಕು. ಪ್ಲಸ್ ಯಾರು ಗಾಡಿ ಎತ್ಕೊಂಡ್ರೆ ನೀವು 2 ಕೀನು ಪ್ರೆಸೆಂಟ್ ಮಾಡ್ಬೇಕು ಇನ್ಶೂರೆನ್ಸ್ ಕಂಪ್ನಿಗೆ, ಆಗ್ಲೇ ಇನ್ಶೂರೆನ್ಸ್ ಕ್ಲೇಮ್ ಆಗೋದು. ಇಲ್ಲ ಅಂದ್ರೆ ಆಗಲ್ಲ. ಅಕಸ್ಮಾತ್ ಗಾಡಿ ಕೀ ಕಳೆದೋಗಿತ್ತು ಅನ್ಕೊಳ್ಳಿ, ಹೊಸ ಕೀ ಇದು ಲಾಕ್ ಹಾಕ್ಸಿ ತಿರ್ಗಾ 2 ಕೀ ಮಾಡಿಸಿ ಇದೇ ಪ್ರೊಸೀಜರ್ನ ಫಾಲೋ ಮಾಡಿ ಇಟ್ಕೊಳ್ಳಿ. ಒಂದು ಕೀ ಕಳೆದೋಯ್ತು ಹೋದ್ರೆ ಹೋಗ್ಲಿ ಅಂತ ಸುಮ್ಮನೆ ನಿಮ್ಮ ಗಾಡಿ ಕಳೆದೋದ್ರೆ ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ. ಇದು ನಡೆದ ಘಟನೆ, ನನ್ನ ಗೆಳೆಯನಿಗೆ, ಅದಕ್ಕೆ ಶೇರ್ ಮಾಡಿದೆ. ಇದರಲ್ಲಿ ತಪ್ಪಿದ್ರೆ ನೀವು ದಯವಿಟ್ಟು ಹೇಳಿ, ಯಾವ್ದಾದ್ರು ಲಾಯರ್ಗೆ ಇದ್ರೆ ಅವ್ರಿಗೆ ಶೇರ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಬಟ್ ಇದು ನಡೆದ ಘಟನೆ, ಅದಕ್ಕೆ ವಿಡಿಯೋ ಮಾಡಿ ನಿಮ್ಗೆ ಶೇರ್ ಮಾಡ್ತಾನೆ. FIR ಡಿಲೇ ಆಗಕ್ಕೂ ಬಿಡಬೇಡಿ. ಯಾಕಂದ್ರೆ ಡಿಲೇ ಆದ್ಮೇಲೆ ಪೊಲೀಸ್ ಅವರು ಅವತ್ತಿನ ಡೇಟ್ ಅಲ್ಲಿ ಯಾಕೆ ಮಾಡಿಲ್ಲ ಅಂತ ಅವ್ರ ರೀಸನ್ ಕೊಡ್ಬೇಕು. ಆ ರೀಸನ್ ಅವರು ಪಬ್ಲಿಕ್ ಮೇಲೆ ಹಾಕ್ಲಿಕ್ಕೆ ಟ್ರೈ ಮಾಡ್ತಾರೆ. ವ್ಯಕ್ತಿ ಬಂದಿರಲಿಲ್ಲ, ಅವ್ರ ಕಡೆಯಿಂದ ಲೇಟ್ ಆಯ್ತು ಅಂತ. ಅದು ನಮ್ಮ ಒಂದು ವಿಷಯದಲ್ಲಿ ನಡೀತು. ಸೊ 2 ವಿಷಯ ಮರಿಬೇಡಿ. ಕೀನ ಜೋಪಾನವಾಗಿ ಇಟ್ಕೊಳ್ಳಿ. 2 ಯೂಸ್ ಆಗಿರ್ಬೇಕು. ಯೂಸ್ ಮಾಡದೆ ಇಟ್ಕೋಬೇಡಿ. ಬಂತು ಅಂತ ಒಂದು ಯೂಸ್ ಮಾಡ್ಕೊಂಡು ಒಂದು ಎತ್ತಿಡ್ಬೇಡಿ. 2 ಯೂಸ್ ಆಗಿರ್ಬೇಕು. ಪ್ಲಸ್ FIR ಅವತ್ತಿನ ದಿವಸನೇ ಹಾಕ್ಲಿಕ್ಕೆ ಪ್ರಯತ್ನ ಪಡಿಸಿ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗ್ಲಿ. ನಿಮ್ಮ ಒಪಿನಿಯನ್ ತಿಳಿಸಿ. ಥ್ಯಾಂಕ್ ಯು.